ಸಾಕು ಗಿಳಿಯನ್ನು ರಕ್ಷಣೆ ಮಾಡಲು ಹೋಗಿ 32 ವರ್ಷದ ವ್ಯಕ್ತಿ ತಾನೇ ಬಲಿಯಾಗಿರುವಂತಹ ಘಟನೆ ಗಿರಿನಗರದ ಖಾಸಗಿ ಅಪಾರ್ಟ್ಮೆಂಟ್ ಬಳಿ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಗಿರಿನಗರ ಅಂದರೆ PS ಕಾಲೇಜ್ ಎದುರುಗಡೆ ಇರುವಂಥ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 9 ರಿಂದ 10 ಗಂಟೆ ಒಳಗಡೆ ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ ಒಳಗಡೆ 66,000 kV ಸಾಮರ್ಥ್ಯದ ಒಂದು ವಿದ್ಯುತ್ ವೈರ್ಗಳು ಹಾದು ಹೋಗಿದೆ. ಆ ವಿದ್ಯುತ್ ವೈರ್ಗಳಿಗೆ ಈ ಕಾಂಪೌಂಡ್ ಅಂಚಿನಲ್ಲಿ ಒಂದು ವಿದ್ಯುತ್ ಕಂಬ ಕೂಡ ಇರುವಂಥದ್ದು. ಈ ಕಂಬ ಮೇಲೆ ಗಿಳಿ, ತಾನು ಸಾಕಿದ್ದಂತಹ ಗಿಳಿ ಅಂದರೆ ಅರುಣ್ ಕುಮಾರ್ ಎಂಬ ತನ್ನ ಮನೆಯಲ್ಲಿ ಸಾಕಿದ್ದಂತಹ ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಗಿಳಿ ಆ ಒಂದು ಕಂಬದ ತುದಿಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತೆ. ಆ ಗಿಳಿಯನ್ನು ರಕ್ಷಣೆ ಮಾಡಲು ಆತ ಸ್ಟೀಲ್ ಒಂದು ಪೈಪ್ಗೆ ಕಡ್ಡಿಯನ್ನು ಹಾಕೊಂಡು ಕಾಂಪೌಂಡ್ ಮೇಲೆ ನಿಂತು ಅದನ್ನು ಓಡಿಸಲು ಪ್ರಯತ್ನ ಪಡ್ತಾನೆ. ಆದರೆ ಈ ವೇಳೆ 66,000 kV ಸಾಮರ್ಥ್ಯ ಇದ್ದಂತಹ ವೈರ್ನಿಂದ ಆತನಿಗೆ ಕರೆಂಟ್ ಶಾಕ್ ಹೊಡೆದಿದೆ. ತಕ್ಷಣವೇ ಆತ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದ ತಕ್ಷಣ ಆತನನ್ನು ಇಲ್ಲಿದ್ದಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ಮತ್ತು ಆತನ ಕುಟುಂಬಸ್ಥರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಆಸ್ಪತ್ರೆಗೆ ತಲುಪೋ ಮುನ್ನವೇ ಆತ ಮೃತಪಟ್ಟಿರೋದಾಗಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಕಂಬದಲ್ಲಿ ಇನ್ನೂ ಸಹ ಗಿಳಿ, ಅಂದರೆ ಬೆಳಿಗ್ಗೆ ಈ ಒಂದು ಸಾವಿಗೆ ಕಾರಣವಾದಂಥ ಗಿಳಿ ಇನ್ನೂ ಸಹ ಕಂಬದ ಮೇಲಿದೆ. ಕುಟುಂಬಸ್ಥರು ಸಹ ಬೆಸ್ಕಾಂ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆತ ಗಿಳಿಗೋಸ್ಕರ ಸತ್ತಿದ್ದಾನೆ, ಆ ಗಿಳಿಯನ್ನಾದರೂ ನಮಗೆ ರಕ್ಷಣೆ ಮಾಡಿಕೊಡಿ ಅಂತ ಹೇಳಿ ಬೆಸ್ಕಾಂ ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಬೆಸ್ಕಾಂ ಅಧಿಕಾರಿಗಳು, KEB ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಗಿರಿನಗರ ಪೊಲೀಸರು ಸಹ ಸ್ಥಳಕ್ಕೆ ಬಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದೇ ಗಿಳಿ ಇನ್ನೂ ಕಂಬದ ಮೇಲೆ ಇದ್ದು, ಜೊತೆಗೆ ಈ ಒಂದು ವೈರ್ ಏನಿದೆ 66,000 kV ವಿದ್ಯುತ್ ಸಾಮರ್ಥ್ಯದ ವೈರು ಈ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಹೋಗಿರೋದಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. KEB ವಿರುದ್ಧ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಷ್ಟೊಂದು ಸಾಮರ್ಥ್ಯದ ವಿದ್ಯುತ್ ವೈರ್ಗಳು ಇದ್ರ ಅಪಾರ್ಟ್ಮೆಂಟ್ ಒಳಗಡೆ ಹೇಗೆ ಹೋಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದಕ್ಕೂ ಸಹ ಯಾರ ಹತ್ರನೂ ಸಹ ಉತ್ತರ ಇಲ್ಲ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗ ಪೊಲೀಸರು ಕೂಡ ಈ ಒಂದು ಎಕ್ಸಾಕ್ಟ್ ಕಾರಣ ಏನು ಮತ್ತು ಈ ಒಂದು ನೆಗ್ಲಿಜೆನ್ಸಿಯ ವಿವರಣೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಗಣೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.